ಹಿಂದೂ ಮ್ಯಾರೇಜ್ ಆ್ಯಕ್ಟ್ನ ಸೆಕ್ಷನ್ 3ಯ ಸಬ್ಸೆಕ್ಷನ್ ಬಿ ನ ಪ್ರಕಾರ ಡಿಸ್ಟಿಕ್ ಕೋರ್ಟ್ ಅಂತಂದರೆ ಯಾವುದೇ ಒಂದು ಏರಿಯಾದಲ್ಲಿರುವಂತಹ ಸಿಟಿ ಸಿವಿಲ್ ಕೋರ್ಟ್ ಆಗಿರ್ಬೋದು ಅಥವಾ ಯಾವುದೇ ಏರಿಯಾದಲ್ಲಿರುವಂತಹ ಪ್ರಿನ್ಸಿಪಲ್ ಸಿವಿಲ್ ಕೋರ್ಟ್ ಆಗಿರ್ಬೋದು ಮತ್ತು ಈ ಡಿಸ್ಟಿಕ್ ಕೋರ್ಟ್ ಯಾವುದೇ ಸಿವಿಲ್ ಕೋರ್ಟ್ ಆಗಿರ್ಬೋದು ಅವುಗಳನ್ನು ಈ ಒಂದು ಕಾಯ್ದೆ ಅಡಿಯಲ್ಲಿ ಡಿಸ್ಟಿಕ್ ಕೋರ್ಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಆ ಸಿವಿಲ್ ಕೋರ್ಟ್ಗಳನ್ನು ಡಿಸ್ಟಿಕ್ ಕೋರ್ಟ್ನ ರೀತಿಯಲ್ಲಿ ಟ್ರೀಟ್ ಮಾಡಬೇಕು. ಇದರ ಜೊತೆ ಸ್ಟೇಟ್ ಗವರ್ನಮೆಂಟ್ ಅಫಿಷಿಯಲ್ ಗೆಜೆಟ್ನಲ್ಲಿ ನೋಟಿಫಿಕೇಶನ್ ಅನ್ನು ಮಾಡೋ ಮುಖಾಂತರ ಈ ಹಿಂದೂ ಮ್ಯಾರೇಜ್ ಆಕ್ಟ್ ನಡಿಯಲ್ಲಿ ಬರುವಂತಹ ಒಂದು ಮ್ಯಾಟರ್ಸ್ಗಳೇನಿವಲ್ಲ ಅವುಗಳನ್ನು ಡೀಲ್ಟ್ ಮಾಡುವ ಸಲುವಾಗಿ ಯಾವುದೇ ಒಂದು ಕೋರ್ಟನ್ನು ಡಿಸ್ಟ್ರಿಕ್ಟ್ ಕೋರ್ಟ್ ಆಗಿ ಸ್ಟೇಟ್ ಗವರ್ನಮೆಂಟ್ ಟ್ರೀಟ್ ಮಾಡ್ಬೋದು. ಇದರ ಪ್ರಕಾರ ಲಿಟ್ರಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಡಿಸ್ಟ್ರಿಕ್ಟ್ನಲ್ಲಿರುವಂತಹ ಕೋರ್ಟ್ ಅಲ್ಲ. ಈ ಆಕ್ಟ್ನ ಪ್ರಕಾರ ಈ ಆಕ್ಟ್ನಲ್ಲಿ ಬರುವಂತಹ ವಿಷಯಗಳನ್ನು ಡೀಲ್ಟ್ ಮಾಡುವಂತಹ ಯಾವುದೇ ಒಂದು ಸಿವಿಲ್ ಕೋರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಆಗುತ್ತೆ.